ಯಾವ ವ್ಯಕ್ತಿ ಜೊತೆ ನಂಗೆ ಆಸಕ್ತಿ ಇಲ್ಲ ಅವ್ರ ಜೊತೆ ಇರ್ಲಿಕ್ಕೆ ಮನಸ್ಸಾಗೋದಿಲ್ಲ ರೀ. ಹಾಗೇನೆ ನಾನು ಒಂದು ಕ್ಷೇತ್ರದಲ್ಲಿ ಕಾಂಪಿಟೆಂಟ್ ಆಗೋದನ್ನ ಫಸ್ಟ್ ಅದ್ರಲ್ಲಿ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇಸ್ ಇಂಪಾರ್ಟೆಂಟ್. ಇಂಟ್ರೆಸ್ಟ್ ಆದ್ಮೇಲೆ ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಆಮೇಲೆ ಕಮಿಟ್ಮೆಂಟ್ ಇರಬೇಕು, ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಕಮಿಟ್ಮೆಂಟ್ ಇರಬೇಕು, ಅವಾಗ ಕಾಂಪಿಟೆಂಟ್ ಆಗ್ತೀವಿ. ದಿಸ್ ಇಸ್ ಕಾಲ್ಡ್ ಕಾಂಪಿಟೆನ್ಸಿ ಲ್ಯಾಡರ್. ಸೊ ಇದು ಕಾಂಪಿಟೆಂಟ್ ಆಗ್ಬೇಕಂದ್ರೆ ಫಸ್ಟ್ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಎದರಲ್ಲಿದೆ ಅಂತ ಹುಡುಕಿ ಕೊಡೋದಕ್ಕೆ ದಾರಿ ಆಗಬೇಕು. ಎಲ್ಲೋ ಕೇಳಿಸಿದ್ದಕ್ಕೆ ನನಗೆ ಅದು ಇಂಟ್ರೆಸ್ಟ್ ಬಂದಿದೆ. ಕಾಲೇಜ್ನಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಬಂದು ಮಾತಾಡೋಗಿರ್ತಾರೆ, ಅದಕ್ಕೆ ಅವ್ನಿಗೆ ಇನ್ಸ್ಪೆಕ್ಟರ್ ಆಗ್ಬೇಕಂತ ಆಸೆ ಬಂದ್ಬಿಟ್ಟಿರುತ್ತೆ. ಆಸೆಗೆ ಆಸಕ್ತಿಗೆ ದೇರ್ ಇಸ್ ಎ ಡಿಫ್ರೆನ್ಸ್. ಮುಂದೆ ಒಬ್ಬನು ಬಿಸ್ನೆಸ್ ಮನ್ ಬರ್ತಾನೆ, ಅವ್ನು ಬಂದು ಹೇಳ್ತಾನೆ, ಇಲ್ಲಪ್ಪ ನಾನು ಇಷ್ಟೆಲ್ಲ ಮಾಡಿ ಕೋಟಿಗಟ್ಟಲೆ ಸಂಪಾದಿಸಿದೆ, ಓಕೆ, ಇನ್ನೊಬ್ಬರ ಕಡೆ ಯಾಕೆ ದುಡಿಯೋದು ಅಂತ ಅನಿಸ್ತು, ಅದಕ್ಕೆ ಇವನಿಗೆ ಇಂಟ್ರೆಸ್ಟ್ ಬಂತು. ಇದು ಆಸೆ. ಅದು ಆಸೆಗೆ ಆಸಕ್ತಿಗೆ ಬಹಳ ಡಿಫ್ರೆನ್ಸ್ ಇದೆ. ಆ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಕೊಡ್ಬೇಕು. ಆ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸ್ವಂತ ಅನಾಲಿಸಿಸ್ ಮಾಡ್ಬೇಕು. ಜಗತ್ತಿನ ಬಗ್ಗೆ ಕ್ಲಾರಿಟಿ ಬರೋದು ಒಂದು, ನಿನ್ನ ಸ್ವಂತದ ಬಗ್ಗೆ ಕ್ಲಾರಿಟಿ ಬರೋದು ಒಂದು. ಪ್ರತಿಯೊಂದು ಮಗುವನ್ನು ಜೀನಿಯಸ್ ಇದೆ. ಜೀನಿಯಸ್ ಅಂದ್ರೆ ಜೀನಿಯಸ್ ಇದೆ.